ಅಂತ ಜೀವನಿಗೆ ಹೆಸರು ಅಂತ. ಓಂ ಶ್ರೀಯಃ ಪ್ರತ್ಯೇರಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೇ ಜಗಜ್ಜನ್ಮಸ್ಥೇವ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾ ಸುಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ. ಓಂ ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಃ ತಮುಪಾಸೆ ಪ್ರಿಯಃ ಪತಿಂ. ಹೀಗೆ ಹೇಳ್ತಾರೆ. ಅಂಶಸ್ತು ದ್ವಿಧೋ ಜ್ಞೇಯಃ ಸ್ವರೂಪಾಂಶೋ ಅನ್ಯ ಏವ ಚ. ಸ್ವರೂಪಾಂಶ ವಿಭಿನ್ನಾಂಶ ಅಂತ ಎರಡು ಅಂಶ ಇದೆ. ಜೀವ ಅಂಶ ಅಂತ ಎಲ್ಲೆಲ್ಲಿ ಹೇಳಿರ್ತಾರೋ ಪರಮಾತ್ಮ ಏನು ತಿಳ್ಕೊಬೇಕದನ್ನು? ಜೀವ ಪರಮಾತ್ಮನ ಅಂಶ ಅಂತ ಎಲ್ಲೆಲ್ಲಿ ಹೇಳಿರ್ತಾರೋ ಏನು ತಿಳ್ಕೊಬೇಕಲ್ಲಿ? ವಿಭಿನ್ನಾಂಶ ಅಂತ ತಿಳ್ಕೊಬೇಕು. ಎಲ್ಲಿ ಮತ್ಸ್ಯಾದಿಗಳು ಪರಮಾತ್ಮನ ಅಂಶ ಅಂತ ಹೇಳ್ತಾರೋ ಅದೇನದು? ಸ್ವರೂಪಾಂಶ. ಸ್ವರೂಪಾಂಶಕ್ಕೂ ಅಂಶಿಗೂ ಅಭೇದ, ವಿಭಿನ್ನಾಂಶಕ್ಕೂ ಅಂಶಿಗೂ ಭೇದ, ಅದು ವ್ಯತ್ಯಾಸ. ವಿಭಿನ್ನಾಂಶೋ ಅಲ್ಪಶಕ್ತಿ ಸ್ಯಾತ್ ಕಥಂ ಕಿಂಚಿತ್ ಸಾದೃಶ್ಯ ಮಾತ್ರ ಯುಗ ಅಂಶಿನೋ ಯತ್ತು ಸಾಮರ್ಥ್ಯಂ ಯತ್ಸ್ವರೂಪಂ ಯಥಾ ಸ್ಥಿತಿ ಸಯೇವ ಚೇತ್ ಸ್ವರೂಪಾಂಶಃ ಪ್ರಾದುರ್ಭಾವ ಹರೇರ್ಯಥಾ. ವಿಭಿನ್ನಾಂಶ ಅಲ್ಪಶಕ್ತಿ. ವಿಭಿನ್ನಾಂಶದಲ್ಲಿ ಏನಾಗುತ್ತೆ? ಉದಾಹರಣೆಗೆ ಫೋಟೋ ಇದೆ, ಸಿಂಹ ಇದೆ. ಸಿಂಹದ ಫೋಟೋ ಇದೆ, ಸಿಂಹ ಇದೆ. ಗೊತ್ತಾಯ್ತಾ? ಈ ಸಿಂಹಕ್ಕೆ ರಕ್ತ ಮಾಂಸ ಎಲ್ಲ ಇದೆ, ಇದಕ್ಕೇನೂ ಇಲ್ಲ. ಬಟ್ ನೋಡೋದಕ್ಕೆ ಕರೆಯೋದು ಆಲ್ಪರ ಸಿಂಹ ಅಂತಲೇ ಕರೆಯೋದು ನಾವು, ಅದನ್ನು ಸಿಂಹನಂತಲೇ ಆದರೆ ಏನಿಲ್ಲ ಅದಕ್ಕೆ ಮುಖ್ಯವಾಗಿ ಜೀವನೇ ಇಲ್ಲ, ಜೀವನೇ ಇಲ್ಲ. ಆ ರೀತಿ ಇದೆ. ಇವ್ರಿಗೆ ಸ್ವಾತಂತ್ರ್ಯನೇ ಇಲ್ಲ. ಯಾರಿಗೆ? ಈ ಪ್ರತಿಬಿಂಬಕ್ಕೆ, ಭಿನ್ನಾಂಶಕ್ಕೆ. ಅಂಶಿನೋ ಯತ್ತು ಸಾಮರ್ಥ್ಯಂ ಯತ್ಸ್ವರೂಪಂ ಯಥಾ ಸ್ಥಿತಿ ಸಯೇವ ಚೇತ್ ಸ್ವರೂಪಾಂಶ ಪ್ರಾದುರ್ಭಾವ ಹರೇರ್ಯಥ. ಇವರು ಎಲ್ಲ ಸ್ವರೂಪಗಳು ದೇವರದ್ದು ಏನೇನವಲ್ಲ ಸ್ವರೂಪಾಂಶಗಳು. ಆದರೆ ಈ ಜೀವರೆಲ್ಲ ಕೂಡ ವಿಭಿನ್ನಾಂಶ. ವಿಭಿನ್ನಾಂಶದಲ್ಲಿ ತಾರತಮ್ಯ ಇದೆ, ಸ್ವರೂಪಾಂಶದಲ್ಲಿ ತಾರತಮ್ಯ ಇಲ್ಲ. ಯಾಕೆ? ಅವೇ ಅವು. ಇದು ಹಾಗಲ್ಲ, ಬೇರೆಯವರಾದ್ದರಿಂದ ವಿಭಿನ್ನಾಂಶದಲ್ಲಿ ತಾರತಮ್ಯ ಒಪ್ಪಲೇಬೇಕು. ಸಯೇವತೆ ಸ್ವರೂಪಾಂಶ ಪ್ರಾದುರ್ಭಾವ ಹರೇರ್ಯಥ. ದ್ವಿವಿಧ ಏವ ನತೇತ್ ನತು ಏಕವಿಧ ಏವ ಇತ್ಯನ್ವಯ. ದ್ವಿವಿಧ ಅಂತ ಹೇಳಿದ್ರಿಂದ ಏನು? ಅಂಶ ಅಂತಷ್ಟು ನಿಮ್ಮ ತಲೆಗೇನು ಬರುತ್ತೆ? ಸ್ವರೂಪಾಂಶ ಅಂತೇಳಿ ಅಲ್ಲ, ಎರಡು ಅಂಶ ಇದೆ. ಯಾರ ಬಗ್ಗೆ ಮಾತಾಡ್ತಾರೆ ಅಂತ ನೋಡಿ ಏನು ಹೇಳಬೇಕದನ್ನು? ಸ್ವರೂಪನೋ ಭಿನ್ನ ಅಂತ ತೀರ್ಮಾನ ಮಾಡೋಕೆ ಅಷ್ಟೇ ಹೊರತು ಅಂಶ ಅಂತಷ್ಟ ಒಂದೇ ಅಂತ ತಿಳ್ಕೊಬೇಡಿ. ದೇವರಿಗೂ ದೇವರ ರೂಪಗಳಿಗೂ ಸ್ವರೂಪಾಂಶ, ಗೊತ್ತಾಯ್ತಾ? ಜೀವರಿಗೂ ದೇವರಿಗೂ ಸಂಬಂಧ ಏನು? ಭಿನ್ನಾಂಶ. ಭಿನ್ನಾಂಶ ಅಂದ್ರೇನು? ಸಿಮಿಲ್ಯಾರಿಟಿ. ಎರಡು ಕೋಲಲ್ಲಿ ಮಡಿ ಹಾಕಿದ್ದಾರೆ, ಒಂದು ಕೋಡಿ ಮೈಲಿಗೆ ಆಯಿತು, ಇದು ಮೈಲಿಗೆ ಆಗಲಿಲ್ಲ. ಯಾಕೆ? ವಿಭಿನ್ನ. ಇದು ಒಂದೇ ಕೋಲಾದರೆ ಅವೇಷ್ಟು ಮೈಲಿಗೆ ಆಗಿಬಿಡ್ತಾರೆ. ಅಷ್ಟು ಕೂಡ ಕೋಲು ಬೇರೆ ಆಗಿದ್ದಕ್ಕೆ ಏನಾಯ್ತು? ಅದೇ ಮನೆ, ಅದೇ ಇದು, ಎರಡು ಕೋಲುಗಳು ಅಷ್ಟೇ ಜೊತೆಗಾಗಿ, ಎರಡು ಇಬ್ಬರದು ಕೋಲುಗಳಿದೆ. ಆದರೆ ಏನಲ್ಲ, ಜಾಯಿನ್ ಆಗಿಲ್ಲ. ಸ್ವರೂಪಾಂಶ ಜಾಯಿನ್ ಆಗ್ತದೆ, ವಿಭಿನ್ನಾಂಶ ಜಾಯಿನ್ ಆಗೋದು. ಜಾಯಿನ್ ಆಗೋದ್ರೆ ಸ್ವರೂಪನೇ ಅದು. ಅರ್ಥ ಆಯ್ತಾ? ದ್ವಿವಿಧ ಏವ. ಮುಂದೆ ಮತ್ಸ್ಯಕೂರ್ಮಾದಿಗಳೆಲ್ಲ ಹೀಗೆ. ಸೂರ್ಯಮಂಡಲ ಮಾನ್ಯೇಕಃ ತತ್ಪ್ರಕಾಶಾಭಿಮಾನವಾನ್ ಸೂರ್ಯೋಥ ಸಪ್ತಮಾಬ್ದೇಸ್ತ ಬಾಹ್ಯೋಶ್ಯ ಚ ವಯರಿಪಃ ಕಠಿಣತ್ವೇನ ಮೇರ್ವಾದೇಹೇ ಪೃಥಿವ್ಯಾ ಅಪಿ ದೇವತಾ ಧರಾದೇವಿ. ಕ್ಲಾರಿಫಿಕೇಶನ್. ಮತ್ಸ್ಯಾದೀನಾಂ ಜೀವಾನಾಂ ಪರಮೇಶ್ವರಾಂಶತ್ವ ಸಾಮ್ಯೇಪಿ ನೈಕ ಪ್ರಕಾರತ. ಮತ್ಸ್ಯಾದಿಗಳಿಗೂ ಜೀವರಿಗೂ ಕೂಡ ಎರಡೂ ಅಂಶಗಳಾಗಿದ್ದರೂ ಕೂಡ ಪರಮಾತ್ಮ ಸ್ವರೂಪಾಂಶಗಳು ಜೀವರಿಗೂ ಕೂಡ ಭೇದ ಇದೆ. ಕಿಂತು ಮತ್ಸ್ಯಾದ್ಯಾಃ ಸ್ವರೂಪಾಂಶ ಏವ ಜೀವಾಃ ವಿಭಿನ್ನಾಂಶ ಏವ ಇತ್ಯತ್ರ ಅಸಂಭಾವನಾ ನಿರಾಶಾಯ ಪ್ರಕಾಶವರ್ಧಿತಿ ಸೂತ್ರಕರ್ತ ದೃಷ್ಟಾಂತ ದತ್ತಾಃ. ಸೂತ್ರಕಾರರು ಏನು ಮಾಡಿದ್ರು? ಅದಕ್ಕೆ ಪ್ರಕಾಶದಂತೆ ಅಂತ ಕಾರಣ. ಅಂಶೋ ನಾನಾ ವ್ಯಪತಿ ಅನ್ಯಥಾ ದಾಶಕಿತವತ್ವಾದಿಕ ಮಧೀಯತೆ ಏಕೆ. ಅದೆಲ್ಲ ಕೊಡ್ಲಿಕ್ಕೆ ಕಾರಣ ಅದೇನೆ. ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನೆಲ್ಲ. ತೇಚ ಅಯುಕ್ತ ಏವ ಪ್ರತೀಯಂತೆ ಉಭಯತ್ರ ಭೇದಾಭೇದ ಸಾಮ್ಯಾದಿತ್ಯಾಶಂಕಾ ನಿರಾಸಾರ್ಥಂ ಭಾಷ್ಯಂ ಅಭಿಮಾನಿ ದೇವತಾಪೇಕ್ಷೆಯ ಏತತ್ತಿತಿ
ತತ್ ತದವಿಸ್ಪಷ್ಟಮಿತ್ಯತಃ ಸೌತ್ರಾನ್ ದೃಷ್ಟಾಂತಾನ್ ಸ್ಪಷ್ಟಯತಿ ಸೂರ್ಯೇತಿ. ಎಷ್ಟು ಕ್ಲಿಯರ್ ಮಾಡ್ತಾರೆ, ದೃಷ್ಟಾಂತ ಕೊಟ್ಟರೆ. ಸೂರ್ಯಮಂಡಲಮಾನಿ ಏಕಃ ತತ್ಪ್ರಕಾಶಾಭಿಮಾನವಾನ್ ಸೂರ್ಯೋಥ ಸಪ್ತಮಾಬ್ಧೇಶ್ಚ ಬಾಹ್ಯೋದಶ್ಯ ಚ ವಾರಿಪಃ ಕಠಿಣತ್ವೇನ ಮೇರ್ವಾದೇಃ ಪೃಥಿವ್ಯಾ ಅಪಿ ದೇವತಾಃ ಧರಾದೇವಿ. ಸೂರ್ಯಮಂಡಲಮಾನಿ ಅಂಸಿ ಸೂರ್ಯಃ ತತ್ಪ್ರಕಾಶಾಭಿಮಾನವಾನ್ ತದಂಶಶ್ಚ ಏಕ ಏವ ಯಥೇತಿ ಸರ್ವತ್ರ ಅನ್ವೀಯತೆ ಅಥ ಶಬ್ದಃ ಸಮುಚ್ಚಯೇ. ಸೂರ್ಯಮಂಡಲದಿಂದ ಕಿರಣ ಬಂದಿದೆ. ಈಗ ಕಿರಣ ಯಾವುದದೀಗ? ಏನದು? ಸೂರ್ಯನ ಅಂಶನೇ ಸಾಕ್ಷಾತ್. ಆ ಬೇಸಿರಿ ಎಲ್ಲೋ ಒಂದು ಬಕೆಟ್ ನೀರಿಟ್ಟಿದ್ದ ಕಾದು ಬಿಟ್ಟಿದೆ. ಈ ಬಿಸಿ ಏನಿದು? ಅಂಶ ಅಲ್ಲ, ಇದು ಭಿನ್ನಾಂಶ. ಇದು ಯಾಕೆ? ಅದು ಹಾಗೆ ಇದು ಆರಿ ಹೋಗ್ಬಿಡುತ್ತೆ ಬೇರೆ. ಗೊತ್ತಾಯ್ತಾ? ಬಕೆಟ್ ಇಟ್ಟಿದ್ದ, ನೀರಿಟ್ಟಿದ್ದ, ಬಕೆಟು ಬಿಸಿ ಆಯಿತು, ಅದು ಕಾದೋಯ್ತು. ಆದರೆ ಸೂರ್ಯನ ಕಿರಣ ಬೇರೆ, ಅದು ಸಂಪರ್ಕ ಬಂದಿದ್ದಕ್ಕೆ ಏನಾಯ್ತಿದು? ವ್ಯತ್ಯಾಸಗಳಿವೆ. ಇದು ಏನು ವ್ಯತ್ಯಾಸ? ಇದು ಆರುತ್ತೆ ಸ್ವಲ್ಪತ್ತಿಗೆ, ಒಳ ತೊಗೊಂಡು ಸ್ವಲ್ಪ ಆರೇ ಹೋಗಿಬಿಡುತ್ತೆ. ಅಲ್ಲಿ ಸೂರ್ಯ ಬಿಸಿ ಸ್ವಲ್ಪ ಆರಿದೆ ಅಂತ ಬಂದೋಡು ಮತ್ತೆ ಸುಡ್ತಾನೇ ಇದೆ. ಸ್ವರೂಪಾಂಶ ಆದ್ದರಿಂದ ಸೂರ್ಯ ಅಟ್ಯಾಚ್ ಆಗಿರೋದ್ರಿಂದ ನಿತ್ಯವಾಗಿ ಆ ಸೂರ್ಯನ ಜೊತೆಗೆ ಲಿಂಕ್ ಆಗಿಬಿಟ್ಟಿದೆ. ಇದು ಸೂರ್ಯನ ಸೀರಣ ಸಂಪರ್ಕ ಬಂದಿದ್ದಕ್ಕಾಯ್ತಿದೆ. ಬಿಸಿ ಇರೋದು ಹೌದು, ಬಿಸಿ ಇರೋದು ಹೌದು, ಬಟ್ ಸ್ವರೂಪದ ಬಿಸಿ ಅಲ್ಲದು. ಯಾವುದ್ರ ಬಿಸಿ? ಅದು ಅಕ್ವೈರ್ಡ್. ಅದು ಯಾವುದರಿಂದ ಅಕ್ವೈರ್ಡ್? ಸೂರ್ಯನ ಬಿಸಿಲಿನಿಂದ. ಆದ್ದರಿಂದ ಒಳಗೆ ತಕ್ಷಣ ಆರೋಯ್ತು. ಅದು ಸೂರ್ಯ ಬಿಸಿಲು ಆರಿಸಕ್ಕೆ ಹೋದರೆ ಉಪ್ಪೊಂದು ನೀರು ಹಾಕ್ತಾ ಕೂತ್ಕೊಂಡು ಏನಾಗುತ್ತೆ? ನೀರು ಹರಿಯುತ್ತೆ, ಕಿರಣ ಹಾಗೆ ಇರುತ್ತೆ. ಯಾಕೆ? ಅದಕ್ಕೆ ಸ್ವರೂಪಾಂಶ, ಅದು ನಾಶ ಆಗೋದಿಲ್ಲ. ಒಂದು ಪ್ರಕಾಶಾಭಿಮಾನವಾನ್ ಸೂರ್ಯ ಅಥ ಸಪ್ತಮಾಬ್ಧ ಅಥ ಶಬ್ದ ಸಮುಚ್ಚಯ ಬಾಹ್ಯೋದಸ್ಯ ಅಭಿಮಾನ್ಯಂಸಿ ವಾರಿಪಃ ಸಪ್ತಮಾಬ್ಧೇ ಅಭಿಮಾನಿ ತದಂಶಶ್ಚ ಏಕೆ. ಇನ್ನೊಂದು ದೃಷ್ಟಾಂತ ಕೊಟ್ಟು. ವಾರಿಪ ಅಂದ್ರೇನು? ನೀರಿನ ಅಭಿಮಾನಿ ವರುಣ. ವಾರಿ ಅಂದರೆ ಅದು. ಸಪ್ತಮಾಬ್ಧಿ ಅಂದರೆ ನಮ್ಮ ಈ ನೀರು ಶುದ್ಧೋದಕ ನೀರಿದೆ, ಅಭಿಮಾನಿ ದೇವತೆ ಆತ. ಪೃಥಿವ್ಯಾ 50 ಕೋಟಿ ವಿಸ್ತೀರ್ಣಾಯ ಅಭಿಮಾನಿನಿ ಅಂಶಭೂತ ಪ್ರಹಾದೇವಿ ಮೇರ್ವಾದಿ ಅಭಿಮಾನಿನಿ ದೇವತಾ ಅಪಿ ಅಂಶರೂಪ ಏಕಾ ಏವ. ಮೇರು ಹಿಮವದಾದೇಹೇ ಪುರುಷಾಃ ಅಭಿಮಾನಿನಃ ಪುರಾಣೇಷು ಸಿದ್ಧ ಇತ್ಯತ ಉಕ್ತಂ ಕಠಿಣತ್ವೇನ ಇತಿ. ಅದು ದೊಡ್ಡ ವಿಷಯ, ನಾಳೆ ಕಂಟಿನ್ಯೂ ಮಾಡಿ. ಬೇರೆ ವಿಷಯ. 7ನೇ ಸಮುದ್ರ ಅಂತ ಹೇಳಿದರು. 7ನೇ ಸಮುದ್ರ, ಸಪ್ತ ಸಮುದ್ರ ಇಲ್ಲೇನೀಗ? 7ನೇ ಸಮುದ್ರ ನಮಗೆ ಗೊತ್ತಿರೋದು 7ನೇ ಸಮುದ್ರ ಅಷ್ಟು. ಉಳು ಸಮುದ್ರ ನಮಗೆ ಗೊತ್ತಿಲ್ವಲ್ಲ, ಆ ಎಕ್ಸಾಂಪಲ್ ತೊಗೊಂಡ್ರೆ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಸ್ಸು ವಾಕ್ಯೈಃ ಅಶ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಇನ್ನೊಂದು ಹೇಳೋದಾದರೆ ಪ್ರತಿಬಿಂಬ ಅಂದರೂ ಒಂದೇ, ಮತ್ತೆ ಪ್ರತಿಬಿಂಬ ಅಂದರೂ ಒಂದೇ, ವಿಭಿನ್ನಾಂಶ ಅಂದರೂ ಒಂದೇ. ಗೊತ್ತಾಯ್ತಾ? ಪ್ರತಿಬಿಂಬ ವಿಭಿನ್ನಾಂಶ. ಯಾಕೆಂದರೆ ಸಿಮಿಲಾರಿಟಿ ಇದೆ, ಅದು ಒಂದೆಸ್ ಇಲ್ಲ. ಅದು ಹಾಗಲ್ಲ. ಮತ್ಸ್ಯಾದಿಗಳು ಅವತಾರ ಅಂದರೂ ಒಂದೇ ದೇವರದ್ದು, ಪ್ರಾದುರ್ಭಾವ ಅಂದರೂ ಒಂದೇ ದೇವರಂದ್ರೂ ಒಂದೇ. ಯಾಕೆ? ಸ್ವರೂಪಾಂಶ ಆದರೆ ಬಿಂಬ ಈಜುಕೊಳ್ಟು ಮತ್ಸ್ಯ ಎಲ್ಲ ಬಿಂಬನೇ. ಗೊತ್ತಾಯ್ತಾ? ಇಲ್ಲ ಹಾಗೆಲ್ಲ ಪ್ರತಿಬಿಂಬನೇ. ಆದ್ದರಿಂದ ಅದೆಲ್ಲ ಈಕ್ವಲೆಂಟ್ಸ್ ಅವಲ್ಲ. ಅಸ್ವತಂತ್ರ ಅಂದರೂ ಒಂದೇ, ಅಲ್ಲೆಲ್ಲ ತಿರ್ತಾ ಹೋಗು. ಅದರಲ್ಲಿ ತಾರತಮ್ಯ ಇತ್ಯಾದಿ ಮುಂದೆ. ಯಾವುದು? ಹೌದು. ಸ್ವರೂಪಾಂಶ ಅಂದ್ರೆ ಕರೆಕ್ಟು, ಸ್ವರೂಪ ಅಂದ್ರೆ ಕರೆಕ್ಟ್. ಯಾತಕ್ಕೆ? ವಿಶೇಷ ಆನಂದನೂ ಆನಂದಿನ ಹೌದು ದೇವರು, ಅಂಶನೂ ಹೌದು, ಮೂಲನೂ ಹೌದು. ದೇವ್ರ ವ್ಯತ್ಯಾಸನೇ ಇಲ್ಲ. ಸ್ವಗತ ವಿವರ್ಜಿತನಾದ್ದರಿಂದ ವ್ಯವಹಾರಕ್ಕೆ ವಿಶೇಷ ಬಲದ ವ್ಯವಹಾರ ಮಾಡೋದೇ ಹೊರತು ಅಂಶ ದೇವರಿಗೆ ವ್ಯತ್ಯಾಸನೇ ಇಲ್ಲ. ನಮಗೆ ಹಾಗಲ್ಲ, ನಮಗೆ ಭೇದ ಇದೆ. ಅಂಶ ಈ ಕೈ ಅಂಶ, ದೇಹ ಅಂಶ ಇದು. ಗೊತ್ತಾಯ್ತಾ? ಈಗ ಹೇಗೆ ಕಾಲು ಕತ್ತರಿಸ್ಬಿಡ್ತಾರೆ, ಅದು ಹೋಯ್ತು. ಆ ಥರ ಅಂಶ ಅಲ್ಲ ದೇವರು. ದೇವ್ರದ್ದು ಎರಡೂ ಕೂಡ ಸ್ವರೂಪ ಆದ್ದರಿಂದ ನಾವು ವಿಶೇಷ ಬಲದಿಂದ ಕೂಡಿಸ್ಬೇಕೆ ಹೊರತು ಅದು ಮೂಲ ರೂಪ ಅಂತಲೂ ಕರೀರಿ, ಅಂಶ ಅಂತಲೂ ಕರೀರಿ, ವ್ಯತ್ಯಾಸ ಇಲ್ಲ. ಈ ಉಳಿದವ್ರಿಗೆ ಹಾಗಲ್ಲ, ಅಂಶ ವ್ಯತ್ಯಾಸ ಬರುತ್ತೆ. ಇಂದ್ರ ದೇವರಿದ್ದ ಅರ್ಜುನ ಇದ್ದಾನೆ, ಮತ್ಸ್ಯಕ್ಕೂ ದೇವರಿದ್ದಾಗಲ್ಲ. 100% ಅಲ್ಲ. ಇಂದ್ರದೇವರು ಸೋಲ್ತಾರೆ, ಅರ್ಜುನ ಗೆದ್ದು ಬಿಡ್ತಾನೆ. ಗೊತ್ತಾಯ್ತಾ? ಕರಂಡವ್ರ ಧನ ಕಾಲಕ್ಕೆ ಅರ್ಜುನ ಗೆದ್ದು ಬಿಡ್ತಾನೆ. ಅದಕ್ಕೆ ಕೃಷ್ಣನ ಅಸಿಸ್ಟೆನ್ಸ್ ಇದೆ, ಅಲ್ಲಿ ಹಾಗಿಲ್ಲ. ಸೊ ಉಳಿದವರ ಅಂಶಕ್ಕೂ ಮೂಲಕ್ಕೂ ಏನಿದೆ? ವ್ಯತ್ಯಾಸ. ಅಂಶಗಳಿಗೆ ವ್ಯತ್ಯಾಸ ಇದೆ. ಅರ್ಥ ಆಯ್ತಾ? ವಿದುರನಿಗೆ ಜ್ಞಾನ ಇದೆ, ಧರ್ಮರಾಜನಿಗೆ ಜ್ಞಾನ ಇಲ್ಲ. ಇಬ್ಬರು ಯಮನವತಾರನೇ. ಇವು ಬರಬೇಡ ಅಂತ ಇಲ್ಲಿ ಹೇಳ್ತಾನೆ, ನಾನು ಹೋಗ್ತೀನಿ ಅಂತ ಅಲ್ಲಿ ಹೇಳ್ತಾನೆ. ಅದು ಅಂಶದ ವ್ಯತ್ಯಾಸ ಇದೆ. ಗೊತ್ತಾಯ್ತಾ?
ಅದು ಆಪೋಸಿಟ್ ಆಗ್ತದೆ, ಏನು ಬೇಕಾದ್ರೂ ಆಗ್ಬೋದು. ಇಲ್ಲಿ ಹಾಗಾಗೋದಿಲ್ಲ. ಯಾರಿಗೆ? ಇಲ್ಲ ರುಜುಗಳು ಸೇರಿಬಿಡ್ತಾರೆ, ಜೀವನ ಎಲ್ಲರೂ ಸೇರಿಬಿಡ್ತಾರೆ. ಅದು ಇಲ್ಲ, ಆ ಭೇದ ವ್ಯತ್ಯಾಸ ಬೇರೆ, ಅದಿಲ್ಲ ಅವರಿಗೆ, ಅದು ವಿಶೇಷ ಇಲ್ಲ. ಅವ್ರು ಸಂಸಾರದಲ್ಲಿ ಇದ್ದರೂ ಕೂಡ ಹೇಗೆ ದಗ್ಧಪಟಾಯಮಾನ ಅಂತ ಕರಿತೇವೋ ಹಾಗೆ ಅವ್ರಲ್ಲಿದ್ದರೂ ಕೂಡ ಅದು ನೆಗ್ಲಿಜಿಬಲ್. ಅದು ದೇವರಿಗಿಂತ ಬಚ್ಚಾದಿ ರೂಪಗಳಿಗೆ ನಾಶ ಇಲ್ಲ. ವಾಯುದೇವ್ರ ರೂಪಗಳು ಬಿಡ್ತಾರೆ, ಗೊತ್ತಾಯ್ತಾ? ವ್ಯತ್ಯಾಸ ಬಂತಲ್ಲ ಈಗ, ದೇವ್ರ ರೂಪದಂತೆ ಅಲ್ಲ, ಗೊತ್ತಾಯ್ತಾ? ಉಳಿದವರಿಗೂ ಭಾರಿ ವ್ಯತ್ಯಾಸ ಇದ್ದರೂ ಕೂಡ ದೇವ್ರ ರೂಪಕ್ಕೆ, ಮಹಾಲಕ್ಷ್ಮಿ ರೂಪಕ್ಕೆ ಹೇಳಿದ್ರೆ 100%. ಇಬ್ಬರಿಗೆ ಯಾವ ದೃಷ್ಟಿಯಿಂದ ಇದಿಲ್ಲ. ಉಳಿದವ್ರಿಗೆ ಹಾಗಲ್ಲ. ವಾಯುದೇವರು ಕೂಡ ಬಾಹ್ಯ ದೇಹ ಇದೆ, ಬ್ರಹ್ಮದೇವರು ದೇಹ ಬಿಡಬೇಕು, ಮುಕ್ತಿ ಹೋಗಿ ಅಂತ ಏನು ಮಾಡಬೇಕು? ಅವ್ರೀಗ ದೇಹ ಬಿಟ್ಟು ಹೋಗ್ಬೇಕು ಅವ್ರು. ಆದ್ದರಿಂದ ವ್ಯತ್ಯಾಸ ಇದ್ದೇ ಇದೆ. ಆದರೆ ಉಳಿದವ್ರಿಗೂ ಅವ್ರಿಗೂ ವ್ಯತ್ಯಾಸ ಇದೆ. ಮತ್ತೆ ರುಜುಗಳಿಗೂ ರುದ್ರಾಗಿಗೂ ವ್ಯತ್ಯಾಸ ಇದೆ. ಈಗ ಅದು ಏನು ಹೇಳಿದ್ರು ಗೊತ್ತಾ? ಈಗ ಹೇಳ್ಬೇಕು, ಹಾಗೆ ಮಾಡಲಿಲ್ಲ. ಇಲ್ಲಿ ಪ್ರಸಂಗ ಬಂತೇನೋ ಅಂಶ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಎಕ್ಸಾಂಪಲ್ ಕೊಟ್ಟರು ಅಷ್ಟೇ. ಮುಂದೆ ಕ್ಲಾರಿಟಿ ಕೊಡ್ತಾರೆ. ಇನ್ನೂ ಮುಗಿಸಿಲ್ಲ ಅವ್ರು, ಇನ್ನೂ ಕೂಡ ಶುರುವಾಗಿದೆ ಅಷ್ಟೇ. ಇದಿನ್ನೂ ಎಕ್ಸ್ಪ್ಲನೇಷನ್ ಒಂದು ಸ್ಟೇಜ್ ಹೇಳಿದ್ದಾರೆ, ಮುಂದಿನ ಸ್ಟೇಜ್ ಆಮೇಲೆ ಹೇಳ್ತಾರೆ.